ಥರದ್ದೇನೋ ಚರ್ಚೆ ಆಗಿದೆಯಾ ಸರ್ ಪಕ್ಷದಲ್ಲಿ? ಇಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಬ್ಸಲ್ಯೂಟ್ಲಿ ನೋ ಇನ್ಫಾರ್ಮೇಷನ್ ಏನು ಇಲ್ಲ. ಯಾಕಂದರೆ ಅಲ್ಲ, ನನಗೆ ನ್ಯೂಸ್ ಅದು ನನಗೆ ಗೊತ್ತಿಲ್ಲ. ಈಗ ಬಿಸಿ ಸುದ್ದಿ ಇವತ್ತದ ಆ ಥರದ ಬೆಳವಣಿಗೆಗಳೇನಾದರೂ ಇಲ್ಲ ಪಕ್ಷದಲ್ಲಿ ನಡೀತಿದ್ಯಾ ಏನು? ಇಲ್ಲ ಏನು ಬೇಕಾದ್ರೆ ಆಗ್ಬೋದಲ್ಲ ಸರ್? ಅಲ್ಲ, ಅದು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಡೆಫಿನೆಟಾಗಿ ಏನೂ ಗೊತ್ತಿಲ್ಲ. ಈಗ ಇಲ್ಲಿಗೆ ನೀವು ಹೇಳಿದ್ರಿಂದ ಗೊತ್ತಾಗ್ತಾ ಇದೆ ನನಗೆ. ಬಂದ್ರೆ ಸ್ವಾಗತಿಸ್ತೀರಾ ಸರ್? ಹಾಂ, ಬಂದ್ರೆ ಸ್ವಾಗತ ಮಾಡ್ತೀರಾ ಸರ್? ಅಲ್ಲ, ಏನಿವೆ ಅದೆಲ್ಲ ರಾಜಕೀಯವಾಗಿ ಇನ್ನೂ ಚರ್ಚೆ ಆಗಬೇಕಲ್ಲ. ನನಗಿನ್ನೂ ಇದರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಈಗ ಧರ್ಮಸ್ಥಳದ ವಿಚಾರದ ಸರ್ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಿದ್ಯಾ ಅಂತೇಳಿ ಒಂದು ಕಡೆ JDS ಮತ್ತೊಂದು ಕಡೆ BJP ಸರ್ ಪ್ರತ್ಯೇಕವಾಗಿ ಅಲ್ಲಿ ಹೋಗುವಂಥದ್ದು, ಯಾತ್ರೆ ಮಾಡುವಂಥದ್ದು ಸರ್. ಅಲ್ಲ, ಅದೇನಾಗಿದೆ ಅಂದರೆ ಎಲ್ಲ ಒಂದೇ ದಿನ ಹೋದರೆ ಕ್ರೌಡ್ ಜಾಸ್ತಿ ಆಗುತ್ತೆ. ಸೊ ಆ ದೃಷ್ಟಿನಲ್ಲಿ ಇಂದು ದಿವಸ JDS ಹೋಗಿದ್ದಾರೆ, ನೆಕ್ಸ್ಟ್ ಡೇ BJP ಅವರು ನಾವು ಹೋಗಿದ್ದೇವೆ. ಸೊ ಹೀಗಾಗಿ ಯಾಕೆಂದರೆ ಒಂದೇ ದಿವಸ ಹೋದರೆ ಅಲ್ಲಿ ತುಂಬ ಓವರ್ ಕ್ರೌಡಿಂಗ್ ಆಗುತ್ತಲ್ಲ. ಯಾಕೆಂದರೆ ನೆನ್ನೆ ಕೂಡ 40-50 ಜನ ಇದ್ದರು ಅಲ್ಲಿ, ನಾವೆಲ್ಲ ಹೋಗಿದ್ವಿ. ಸೊ ಬೇಸಿಕಲಿ ಅಂದರೆ ಇದೇನಾಗಿದೆ ಅಂದರೆ ಅಂಥ ಧಾರ್ಮಿಕ ಕ್ಷೇತ್ರ, ಪುಣ್ಯಕ್ಷೇತ್ರ ಸುಮಾರು ಏನು 1932ನೇ ಇಸ್ವಿಯಿಂದನೂ ಅವರು ಸರ್ವಧರ್ಮದ ಸಮ್ಮೇಳನ ಮಾಡ್ಕೊಬಂದಿದ್ದಾರೆ. ಆ ಸರ್ವಧರ್ಮದ ಸಮ್ಮೇಳನದಲ್ಲಿ ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮರಿದ್ದಾರೆ. ನನ್ನ ಅರ್ಥದಲ್ಲಿ ಪ್ರತಿ ಸರ್ವಧರ್ಮದವರು ಕೂಡ ಇದನ್ನು ಖಂಡಿಸಬೇಕು. ಇದನ್ನ ಖಂಡಿಸಬೇಕು ನಿಜವಾಗ್ಲೂ. ಯಾಕೆಂದರೆ ಎಂಥ ಸಮಾಜ ಸೇವೆ ಮಾಡಿದ್ದಾರೆ. ಈಗ ಆ ಕ್ಷೇತ್ರಕ್ಕೆ ಅಥವಾ ಧಾರ್ಮಿಕ ಮತ್ತು ಆ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಇವತ್ತು ಭಕ್ತರುಗಳಿದ್ದಾರೆ. ಅಂದರೆ ಒಂದು ಕಡೆ ಆ ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡುವಂಥದ್ದು ಮತ್ತು ಅಲ್ಲಿ ಅವರಿಗೆ ಅವಮಾನ ಮಾಡುವಂಥದ್ದು, ಆ ಕ್ಷೇತ್ರಕ್ಕೆ ತೇಜೋವಧೆ ಮಾಡುವಂಥದ್ದು, ಅದು ಒಂದು ಕಡೆ. ಆದರೆ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ, ಭಾವನೆಗಳಿಗೆ ಕಿಚ್ಚು ಹಾಕಿರೋದೆ. ಇದು ನಿಜವಾಗ್ಲೂ ಖಂಡನೀಯ. ಸೊ ಯಾಕೆಂದರೆ ಅದು ಎಲ್ಲರನ್ನೂ ಕೂಡ ಸಮಾನತೆ ದೃಷ್ಟಿಯಿಂದ ನೋಡತಕ್ಕಂಥ ಕ್ಷೇತ್ರ. ಸೊ ಹೀಗಾಗಿ ಇದರ ಪಾತ್ರಧಾರಿಗಳು ಯಾರಿದ್ದಾರೆ, ಇದರ ಸೂತ್ರಧಾರರು ಯಾರಿದ್ದಾರೆ, ಅದನ್ನು ಕಂಡಿಡಿದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. BJP ಮತ್ತು JDS ರಾಜಕಾರಣ ಏನಿಲ್ಲ. ಈಗೇನಾಗಿದೆ, ಅದರ ವ್ಯಾಪ್ತಿ ಏನಾಗಿದೆ, ಕೆಲವು ಇದಕ್ಕೆ ಷಡ್ಯಂತ್ರ ರೂಪಿಸಿದಂಥವರು ತಮಿಳುನಾಡಲ್ಲಿದ್ದಾರೆ, ಇನ್ನು ಕೆಲವರು ಕೇರಳದಲ್ಲಿದ್ದಾರೆ, ಇನ್ನು ಕೆಲವರು ಹೊರಗಡೆನೂ ಇರ್ಬೋದು ಇನ್ನೂ, ಅದು ಅಂತ ಒಂದು ಗುಮಾನಿ ಇದೆ. ಅದರಿಂದ ಈ ವ್ಯಾಪ್ತಿ ರಾಜ್ಯ ಬಿಟ್ಟು ವ್ಯಾಪ್ತಿ ಇರೋದ್ರಿಂದ ಒಂದು ಕೇಂದ್ರದ ಏಜೆನ್ಸಿ ಇನ್ವೆಸ್ಟಿಗೇಟ್ ಮಾಡಿದರೆ ಇದೆಲ್ಲ ಹೊರಗಡೆ ಬರುತ್ತೆ ಅನ್ನೋದೇ ಒಂದು ಉದ್ದೇಶ. ಅನ್ನೋದ್ರ ಬಗ್ಗೆ ಕೂಡ ಒತ್ತಾಯ ಮಾಡ್ತಿದ್ರು. ನೀವು ಕೇಂದ್ರದ ಗಮನ ಸೆಳೀತೀರಾ ಸರ್ ಈ ವಿಚಾರ? ಈಗ ಆಲ್ರೆಡಿ ಅವರು ಕೂಡ ಈಗ ನಮ್ಮ ಸಂಸದರು, ಆ ಭಾಗದ ಸಂಸದರು ಈಗ ಆಲ್ರೆಡಿ ಇದು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ. ಸೊ ಅದು ಕೂಡ ಪ್ರಗತಿಯಲ್ಲಿದೆ. ಕಾಂಗ್ರೆಸ್ ಅವರಂತ SIT ನಡೀತಾ ಇದೆ. ಅಲ್ಲಲ್ಲ SIT ಆಗುತ್ತೆ, ಅದ್ರ ವರದಿ ನೋಡೋಣ, ಏನು ಬರುತ್ತೆ ನೋಡೋಣ. ಥರದ್ದೇನೋ ಚರ್ಚೆ ಆಗಿದೆಯಾ ಸರ್ ಪಕ್ಷದಲ್ಲಿ? ಇಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಬ್ಸಲ್ಯೂಟ್ಲಿ ನೋ ಇನ್ಫಾರ್ಮೇಷನ್ ಏನು ಇಲ್ಲ. ಯಾಕಂದರೆ ಅಲ್ಲ, ನನಗೆ ನ್ಯೂಸ್ ಅದು ನನಗೆ ಗೊತ್ತಿಲ್ಲ. ಈಗ ಬಿಸಿ ಸುದ್ದಿ ಇವತ್ತದ ಈಗ ಆ ಥರದ ಬೆಳವಣಿಗೆಗಳೇನಾದರೂ ಇಲ್ಲ ಪಕ್ಷದಲ್ಲಿ ನಡೀತಿದ್ಯಾ ಏನು? ಇಲ್ಲ, ಏನು ಬೇಕಾದ್ರೆ ಆಗ್ಬೋದಲ್ಲ ಸರ್? ಅಲ್ಲ, ಅದು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಡೆಫಿನೆಟಾಗಿ ಏನೂ ಗೊತ್ತಿಲ್ಲ. ಈಗ ಇಲ್ಲಿಗೆ ನೀವು ಹೇಳಿದ್ರಿಂದ ಗೊತ್ತಾಗ್ತಾ ಇದೆ ನನಗೆ. ಬಂದ್ರೆ ಸ್ವಾಗತಿಸ್ತೀರಾ ಸರ್? ಹಾಂ, ಬಂದ್ರೆ ಸ್ವಾಗತ ಮಾಡ್ತೀರಾ ಸರ್? ಅಲ್ಲ, ಏನಿವೆ ಅದೆಲ್ಲ ರಾಜಕೀಯವಾಗಿ ಇನ್ನೂ ಚರ್ಚೆ ಆಗಬೇಕಲ್ಲ. ನನಗಿನ್ನೂ ಇದರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಈಗ ಧರ್ಮಸ್ಥಳದ ವಿಚಾರದ ಸರ್ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಿದ್ಯಾ ಅಂತೇಳಿ ಒಂದು ಕಡೆ JDS ಮತ್ತೊಂದು ಕಡೆ BJP ಸರ್ ಪ್ರತ್ಯೇಕವಾಗಿ ಅಲ್ಲಿ ಹೋಗುವಂಥದ್ದು, ಯಾತ್ರೆ ಮಾಡುವಂಥದ್ದು ಸರ್. ಅಲ್ಲ, ಅದೇನಾಗಿದೆ ಅಂದರೆ ಎಲ್ಲ ಒಂದೇ ದಿನ ಹೋದರೆ ಕ್ರೌಡ್ ಜಾಸ್ತಿ ಆಗುತ್ತೆ. ಸೊ ಆ ದೃಷ್ಟಿನಲ್ಲಿ ಇಂದು ದಿವಸ JDS ಹೋಗಿದ್ದಾರೆ, ನೆಕ್ಸ್ಟ್ ಡೇ BJP ಅವರು ನಾವು ಹೋಗಿದ್ದೇವೆ. ಸೊ ಹೀಗಾಗಿ ಯಾಕೆಂದರೆ ಒಂದೇ ದಿವಸ ಹೋದರೆ ಅಲ್ಲಿ ತುಂಬ ಓವರ್ ಕ್ರೌಡಿಂಗ್ ಆಗುತ್ತಲ್ಲ. ಯಾಕೆಂದರೆ ನೆನ್ನೆ ಕೂಡ 40-50 ಜನ ಇದ್ದರು ಅಲ್ಲಿ, ನಾವೆಲ್ಲ ಹೋಗಿದ್ವಿ. ಸೊ ಬೇಸಿಕಲಿ ಅಂದರೆ ಇದೇನಾಗಿದೆ ಅಂದರೆ ಅಂಥ ಧಾರ್ಮಿಕ ಕ್ಷೇತ್ರ, ಪುಣ್ಯಕ್ಷೇತ್ರ ಸುಮಾರು ಏನು 1932ನೇ ಇಸ್ವಿಯಿಂದನೂ ಅವರು ಸರ್ವಧರ್ಮದ ಸಮ್ಮೇಳನ ಮಾಡ್ಕೊಬಂದಿದ್ದಾರೆ.
ಆ ಸರ್ವಧರ್ಮದ ಸಮ್ಮೇಳನದಲ್ಲಿ ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮರಿದ್ದಾರೆ. ನನ್ನ ಅರ್ಥದಲ್ಲಿ ಪ್ರತಿ ಸರ್ವಧರ್ಮದವರು ಕೂಡ ಇದನ್ನು ಖಂಡಿಸಬೇಕು. ಸರ್ವಧರ್ಮದವರು ಕೂಡ ಇದನ್ನ ಖಂಡಿಸಬೇಕು ನಿಜವಾಗ್ಲೂ. ಯಾಕೆಂದರೆ ಎಂಥ ಸಮಾಜ ಸೇವೆ ಮಾಡಿದ್ದಾರೆ. ಈಗ ಆ ಕ್ಷೇತ್ರಕ್ಕೆ ಅಥವಾ ಧಾರ್ಮಿಕ ಮತ್ತು ಆ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಇವತ್ತು ಭಕ್ತರುಗಳಿದ್ದಾರೆ. ಅಂದರೆ ಒಂದು ಕಡೆ ಆ ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡುವಂಥದ್ದು ಮತ್ತು ಅಲ್ಲಿ ಅವರಿಗೆ ಅವಮಾನ ಮಾಡುವಂಥದ್ದು, ಆ ಕ್ಷೇತ್ರಕ್ಕೆ ತೇಜೋವಧೆ ಮಾಡುವಂಥದ್ದು, ಅದು ಒಂದು ಕಡೆ ಆದರೆ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ, ಭಾವನೆಗಳಿಗೆ ಕಿಚ್ಚು ಹಾಕಿರೋದೆ. ಇದು ನಿಜವಾಗ್ಲೂ ಖಂಡನೀಯ. ಸೊ ಯಾಕೆಂದರೆ ಅದು ಎಲ್ಲರನ್ನೂ ಕೂಡ ಸಮಾನತೆ ದೃಷ್ಟಿಯಿಂದ ನೋಡತಕ್ಕಂಥ ಕ್ಷೇತ್ರ. ಸೊ ಹೀಗಾಗಿ ಇದರ ಪಾತ್ರಧಾರಿಗಳು ಯಾರಿದ್ದಾರೆ, ಇದರ ಸೂತ್ರಧಾರರು ಯಾರಿದ್ದಾರೆ, ಅದನ್ನು ಕಂಡಿಡಿದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಟ್ಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ರಾಜಕಾರಣ ಮಾಡ್ತಾರೆ. ರಾಜಕಾರಣ ಏನಿಲ್ಲ. ಈಗೇನಾಗಿದೆ, ಅದರ ವ್ಯಾಪ್ತಿ ಏನಾಗಿದೆ, ಕೆಲವು ಇದಕ್ಕೆ ಷಡ್ಯಂತ್ರ ರೂಪಿಸಿದಂಥವರು ತಮಿಳುನಾಡಲ್ಲಿದ್ದಾರೆ, ಇನ್ನು ಕೆಲವರು ಕೇರಳದಲ್ಲಿದ್ದಾರೆ, ಇನ್ನು ಕೆಲವರು ಹೊರಗಡೆನೂ ಇರ್ಬೋದು ಇನ್ನೂ ಅದು ಅಂತ ಒಂದು ಗುಮಾನಿ ಇದೆ. ಅದರಿಂದ ಈ ವ್ಯಾಪ್ತಿ ರಾಜ್ಯ ಬಿಟ್ಟು ವ್ಯಾಪ್ತಿ ಇರೋದ್ರಿಂದ ಒಂದು ಕೇಂದ್ರದ ಏಜೆನ್ಸಿ ಇನ್ವೆಸ್ಟಿಗೇಟ್ ಮಾಡಿದರೆ ಇದೆಲ್ಲ ಹೊರಗಡೆ ಬರುತ್ತೆ ಅನ್ನೋದೇ ಒಂದು ಉದ್ದೇಶ. ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒತ್ತಾಯ ಮಾಡ್ತಿದ್ರು. ನೀವು ಕೇಂದ್ರದ ಗಮನ ಸೆಳೀತೀರಾ ಸರ್ ಈ ವಿಚಾರ? ಈಗ ಆಲ್ರೆಡಿ ಅವರು ಕೂಡ ಈಗ ನಮ್ಮ ಸಂಸದರು, ಆ ಭಾಗದ ಸಂಸದರು ಈಗ ಆಲ್ರೆಡಿ ಇದು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ. ಸೊ ಅದು ಕೂಡ ಪ್ರಗತಿಯಲ್ಲಿದೆ. ಕಾಂಗ್ರೆಸ್ ಅವರಂತ SIT ನಡೀತಾ ಇದೆ. ಅಲ್ಲಲ್ಲ SIT ಆಗುತ್ತೆ, ಅದ್ರ ವರದಿ ನೋಡೋಣ, ಏನು ಬರುತ್ತೆ ನೋಡೋಣ. ಅದರದ್ದೇನೋ ಚರ್ಚೆ ಆಗಿದೆಯಾ ಸರ್ ಪಕ್ಷದಲ್ಲಿ? ಇಲ್ಲ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಬ್ಸಲ್ಯೂಟ್ಲಿ ನೋ ಇನ್ಫಾರ್ಮೇಷನ್ ಏನು ಯಾಕಂದರೆ ಅಲ್ಲ, ನನಗೆ ನ್ಯೂಸ್ ಅದು ನನಗೆ ಗೊತ್ತಿಲ್ಲ. ಈಗ ಬಿಸಿ ಸುದ್ದಿ ಇವತ್ತದ ಸರ್, ಈಗ ಹೇಳಿದ್ರು ಸರ್, ಈಗ ಆ ಥರದ ಬೆಳವಣಿಗೆಗಳೇನಾದರೂ ಇಲ್ಲ ಪಕ್ಷದಲ್ಲಿ ನಡೀತಿದ್ಯಾ ಏನು? ಇಲ್ಲ, ಏನು ಬೇಕಾದ್ರೆ ಆಗ್ಬೋದಲ್ಲ ಸರ್? ಅಲ್ಲ, ಅದು ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಡೆಫಿನೆಟಾಗಿ ಏನೂ ಗೊತ್ತಿಲ್ಲ. ಈಗ ಇಲ್ಲಿಗೆ ನೀವು ಹೇಳಿದ್ರಿಂದ ಗೊತ್ತಾಗ್ತಾ ಇದೆ ನನಗೆ. ಬಂದ್ರೆ ಏನೋ ಸ್ವಾಗತಿಸ್ತೀರಾ ಸರ್? ಹಾಂ, ಬಂದ್ರೆ ಏನೋ ಸ್ವಾಗತ ಮಾಡ್ತೀರಾ ಸರ್? ಅಲ್ಲ, ಏನಿವೆ ಅದೆಲ್ಲ ರಾಜಕೀಯವಾಗಿ ಇನ್ನೂ ಚರ್ಚೆ ಆಗಬೇಕಲ್ಲ. ನನಗಿನ್ನೂ ಇದರ ಬಗ್ಗೆ ಮಾಹಿತಿ ಇಲ್ಲ. ಸರ್, ಈಗ ಧರ್ಮಸ್ಥಳದ ವಿಚಾರದ ಸರ್ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಿದ್ಯಾ ಅಂತೇಳಿ ಒಂದು ಕಡೆ JDS, ಮತ್ತೊಂದು ಕಡೆ BJP ಸರ್ ಪ್ರತ್ಯೇಕವಾಗಿ ಅಲ್ಲಿ ಹೋಗುವಂಥದ್ದು, ಯಾತ್ರೆ ಮಾಡುವಂಥದ್ದು ಸರ್. ಅಲ್ಲ, ಅದೇನಾಗಿದೆ ಅಂದರೆ ಎಲ್ಲ ಒಂದೇ ದಿನ ಹೋದರೆ ಕ್ರೌಡ್ ಜಾಸ್ತಿ ಆಗುತ್ತೆ. ಸೊ ಆ ದೃಷ್ಟಿನಲ್ಲಿ ಇಂದು ದಿವಸ JDS ಹೋಗಿದ್ದಾರೆ, ನೆಕ್ಸ್ಟ್ ಡೇ BJP ಅವರು ನಾವು ಹೋಗಿದ್ದೇವೆ. ಸೊ ಹೀಗಾಗಿ ಯಾಕೆಂದರೆ ಒಂದೇ ದಿವಸ ಹೋದರೆ ಅಲ್ಲಿ ತುಂಬ ಓವರ್ ಕ್ರೌಡಿಂಗ್ ಆಗುತ್ತಲ್ಲ. ಯಾಕೆಂದರೆ ನೆನ್ನೆ ಕೂಡ 40-50 ಜನ ಇದ್ದರು ಅಲ್ಲಿ, ನಾವೆಲ್ಲ ಹೋಗಿದ್ವಿ. ಸೊ ಬೇಸಿಕಲಿ ಅಂದರೆ ಇದೇನಾಗಿದೆ ಅಂದರೆ ಅಂಥ ಧಾರ್ಮಿಕ ಕ್ಷೇತ್ರ, ಪುಣ್ಯಕ್ಷೇತ್ರ ಸುಮಾರು 1932ನೇ ಇಸ್ವಿಯಿಂದನೂ ಅವರು ಸರ್ವಧರ್ಮದ ಸಮ್ಮೇಳನ ಮಾಡ್ಕೊಬಂದಿದ್ದಾರೆ. ಆ ಸರ್ವಧರ್ಮದ ಸಮ್ಮೇಳನದಲ್ಲಿ ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮರಿದ್ದಾರೆ. ನನ್ನ ಅರ್ಥದಲ್ಲಿ ಪ್ರತಿ ಸರ್ವಧರ್ಮದವರು ಕೂಡ ಇದನ್ನು ಖಂಡಿಸಬೇಕು. ನಿಜವಾಗ್ಲೂ. ಯಾಕೆಂದರೆ ಎಂಥ ಸಮಾಜ ಸೇವೆ ಮಾಡಿದ್ದಾರೆ. ಈಗ ಆ ಕ್ಷೇತ್ರಕ್ಕೆ ಅಥವಾ ಧಾರ್ಮಿಕ ಮತ್ತು ಆ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಇವತ್ತು ಭಕ್ತರುಗಳಿದ್ದಾರೆ. ಅಂದರೆ ಒಂದು ಕಡೆ ಆ ಕ್ಷೇತ್ರದ ಪಾವಿತ್ರತೆಯನ್ನು ಹಾಳು ಮಾಡುವಂಥದ್ದು ಮತ್ತು ಅಲ್ಲಿ ಅವರಿಗೆ ಅವಮಾನ ಮಾಡುವಂಥದ್ದು, ಆ ಕ್ಷೇತ್ರಕ್ಕೆ ತೇಜೋವಧೆ ಮಾಡುವಂಥದ್ದು, ಅದು ಒಂದು ಕಡೆ ಆದರೆ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ, ಭಾವನೆಗಳಿಗೆ ಕಿಚ್ಚು ಹಾಕಿರೋದೆ. ಇದು ನಿಜವಾಗ್ಲೂ ಖಂಡನೀಯ. ಸೊ ಯಾಕೆಂದರೆ ಅದು ಎಲ್ಲರನ್ನೂ ಕೂಡ ಸಮಾನತೆ ದೃಷ್ಟಿಯಿಂದ ನೋಡತಕ್ಕಂಥ ಕ್ಷೇತ್ರ. ಸೊ ಹೀಗಾಗಿ ಇದರ ಪಾತ್ರಧಾರಿಗಳು ಯಾರಿದ್ದಾರೆ, ಇದರ ಸೂತ್ರಧಾರರು ಯಾರಿದ್ದಾರೆ, ಅದನ್ನು ಕಂಡಿಡಿದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇಟ್ಕೊಂಡು ಬಿಜೆಪಿ ಮತ್ತು JDS ರಾಜಕಾರಣ ಮಾಡ್ತಾರೆ. ರಾಜಕಾರಣ ಏನಿಲ್ಲ. ಈಗೇನಾಗಿದೆ, ಅದರ ವ್ಯಾಪ್ತಿ ಏನಾಗಿದೆ, ಕೆಲವು ಇದಕ್ಕೆ ಷಡ್ಯಂತ್ರ ರೂಪಿಸಿದಂಥವರು ತಮಿಳುನಾಡಲ್ಲಿದ್ದಾರೆ, ಇನ್ನು ಕೆಲವರು ಕೇರಳದಲ್ಲಿದ್ದಾರೆ,
ಇನ್ನು ಕೆಲವರು ಹೊರಗಡೆನೂ ಇರ್ಬೋದು ಇನ್ನೂ ಅದು ಅಂತ ಒಂದು ಗುಮಾನಿ ಇದೆ. ಅದರಿಂದ ಈ ವ್ಯಾಪ್ತಿ ರಾಜ್ಯ ಬಿಟ್ಟು ವ್ಯಾಪ್ತಿ ಇರೋದ್ರಿಂದ ಒಂದು ಕೇಂದ್ರದ ಏಜೆನ್ಸಿ ಇನ್ವೆಸ್ಟಿಗೇಟ್ ಮಾಡಿದರೆ ಇದೆಲ್ಲ ಹೊರಗಡೆ ಬರುತ್ತೆ ಅನ್ನೋದೇ ಒಂದು ಉದ್ದೇಶ. ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒತ್ತಾಯ ಮಾಡ್ತಿದ್ರು. ನೀವು ಕೇಂದ್ರದ ಗಮನ ಸೆಳೀತೀರಾ ಸರ್ ಈ ವಿಚಾರ? ಈಗ ಆಲ್ರೆಡಿ ಅವರು ಕೂಡ ಈಗ ನಮ್ಮ ಸಂಸದರು, ಆ ಭಾಗದ ಸಂಸದರು ಈಗ ಆಲ್ರೆಡಿ ಇದು ಗೃಹ ಸಚಿವರಿಗೆ ಮನವಿ ಮಾಡಿದ್ದಾರೆ. ಸೊ ಅದು ಕೂಡ ಪ್ರಗತಿಯಲ್ಲಿದೆ. ಅಲ್ಲ, ಕಾಂಗ್ರೆಸ್ ಹೇಳುವಂಥ SIT ನಡೀತಾ ಇದೆ. ಆಯ್ತು ಅಲ್ಲಲ್ಲ SIT ಆಗುತ್ತೆ, ಅದ್ರ ವರದಿ ನೋಡೋಣ ಏನು ಬರುತ್ತೆ ನೋಡೋಣ.